ರಿಯಾಲಿಟಿ ಎಂದರೇನು, ನಾಲೆಡ್ಜ್ ಎಂದರೇನು, ನಮ್ಮ ಬದುಕಿನ ಅರ್ಥವೇನು? ಇಂತಹ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ನಾವು ಸಾಮಾನ್ಯವಾಗಿ ಒಂದು ಪ್ರಯಾಣ, ಯುದ್ಧ, ಆಟ ಅಥವಾ ಒಂದು ಪುಸ್ತಕಕ್ಕೆ ಹೋಲಿಸಿ ಮಾತನಾಡುತ್ತೇವೆ. ಆದರೆ ಸುಮಾರು 2400 ವರ್ಷಗಳ ಹಿಂದೆ ಇತಿಹಾಸದ ಪ್ರಸಿದ್ಧ ತತ್ವಜ್ಞಾನಿಗಳಲ್ಲಿ ಒಬ್ಬರಾದಂಥ ಪ್ಲೇಟೋ ಜೀವನವನ್ನು ಗುಹೆಯೊಳಗೆ ಬಂಧಿಸಲ್ಪಟ್ಟಂಥ ಕೈದಿಗಳ ಸ್ಥಿತಿ ಎಂದು ವರ್ಣಿಸಿದ್ದಾರೆ. ಇದು ಕೇಳಲು ವಿಚಿತ್ರ ಎನಿಸಬಹುದು, ಆದರೆ ಇದರ ಹಿಂದೆ ಆಳವಾದ ಅರ್ಥವಿದೆ. ಪ್ಲೇಟೋ ತನ್ನ ದ ರಿಪಬ್ಲಿಕ್ ಪುಸ್ತಕದಲ್ಲಿ ಅಲಿಗರಿ ಆಫ್ ದ ಕೇವ್ ಎಂಬ ಕಥೆಯ ಮೂಲಕ ಆದರ್ಶ ಸಮಾಜ, ನ್ಯಾಯ ಮತ್ತು ಸತ್ಯವನ್ನು ವಿವರಿಸಿದ್ದಾರೆ. ಒಂದು ಕತ್ತಲೆಯಿಂದ ಕೂಡಿರುವಂತಹ ಗುಹೆ ಇದೆ. ಅಲ್ಲಿ ಕೆಲವರು ಹುಟ್ಟಿನಿಂದಲೇ ಕೈದಿಗಳಾಗಿ ಬಂಧಿಸಲ್ಪಟ್ಟಿದ್ದಾರೆ. ಅವರ ಕಾಲು ಮತ್ತು ಕುತ್ತಿಗೆಗಳಿಗೆ ಸರಪಳಿ ಹಾಕಲಾಗಿರುವುದರಿಂದ ಅವರು ಕೇವಲ ತಮ್ಮ ಮುಂದಿರುವಂತಹ ಕಲ್ಲಿನ ಗೋಡೆಯನ್ನು ಮಾತ್ರ ನೋಡಬಲ್ಲರು. ಹಿಂದಿರುಗಿ ನೋಡಲು ಅವರಿಗೆ ಸಾಧ್ಯವಿಲ್ಲ. ಅಲ್ಲಿ ನೆರಳುಗಳೇ ಸತ್ಯ. ಹೌದು, ಕೈದಿಗಳ ಹಿಂದೆ ಒಂದು ಬೆಂಕಿ ಉರಿಯುತ್ತಾ ಇರುತ್ತೆ. ಆ ಬೆಂಕಿಯ ಮುಂದೆ ಕೆಲವು ಜನರು ಪ್ರಾಣಿಗಳು ಮತ್ತು ವಸ್ತುಗಳ ಆಕೃತಿಗಳನ್ನು ಹಿಡಿದು ಓಡಾಡ್ತಾ ಇರ್ತಾರೆ. ಈ ವಸ್ತುಗಳ ನೆರಳುಗಳು ಕೈದಿಗಳು ನೋಡುತ್ತಿರುವಂತಹ ಗೋಡೆಯ ಮೇಲೆ ಬೀಳುತ್ತವೆ. ಆ ಕೈದಿಗಳಿಗೆ ಹೊರಗಿನ ಜಗತ್ತಿನ ಅರಿವಿಲ್ಲದಂಥ ಕಾರಣ ಆ ನೆರಳುಗಳೇ ನಿಜವಾದ ಪ್ರಪಂಚ ಎಂದು ಅವರು ನಂಬಿರುತ್ತಾರೆ. ಆ ನೆರಳುಗಳಿಗೆ ಹೆಸರಿಟ್ಟು ಕರೆಯುತ್ತಾರೆ. ಅವರಿಗೆ ಆ ಭ್ರಮೆಯೇ ಸತ್ಯವಾಗಿರುತ್ತೆ. ಹಠಾತ್ತನೆ ಒಬ್ಬ ಕೈದಿಯನ್ನು ಸರಪಳಿಯಿಂದ ಮುಕ್ತಗೊಳಿಸಿ ಹೊರಗೆ ಕರೆತರಲಾಗುತ್ತದೆ. ಆತ ಮೊದಲ ಬಾರಿಗೆ ಸೂರ್ಯನ ಬೆಳಕನ್ನು ನೋಡಿದಾಗ ಅವನ ಕಣ್ಣುಗಳಿಗೆ ನೋವಾಗುತ್ತದೆ. ಸುತ್ತಮುತ್ತಲಿನ ಪರಿಸರ ಅವನಿಗೆ ಗೊಂದಲವನ್ನು ಉಂಟು ಮಾಡುತ್ತೆ. ನೆರಳುಗಳೇ ಸತ್ಯ ಎಂದು ನಂಬಿದ್ದಂಥ ಅವನಿಗೆ ಹೊರಗಿನ ನೈಜ ವಸ್ತುಗಳನ್ನು ನೋಡಿ ನಂಬಲು ಸಾಧ್ಯವಾಗುವುದಿಲ್ಲ. ಆತನಿಗೆ ನಿಜವಾದ ವಾಸ್ತವದ ಸತ್ಯದ ಅರಿವಾಗುತ್ತೆ. ನಿಧಾನವಾಗಿ ಅವನ ಕಣ್ಣುಗಳು ಬೆಳಕಿಗೆ ಹೊಂದಿಕೊಳ್ಳುತ್ತವೆ. ಅವನು ನೀರಿನಲ್ಲಿ ಪ್ರತಿಬಿಂಬಗಳನ್ನು, ನಂತರ ವಸ್ತುಗಳನ್ನು ಮತ್ತು ಅಂತಿಮವಾಗಿ ಎಲ್ಲದಕ್ಕೂ ಮೂಲವಾದಂಥ ಸೂರ್ಯನನ್ನು ನೋಡುತ್ತಾನೆ. ತಾನು ಇಷ್ಟು ದಿನ ನೋಡುತ್ತಿದ್ದದ್ದು ಕೇವಲ ನೆರಳುಗಳನ್ನು ಮಾತ್ರ. ನಿಜವಾದ ಸತ್ಯ ಬೇರೆ ಇದೆಂದು ಅವನಿಗೆ ಅರ್ಥವಾಗುತ್ತೆ. ಆ ಸತ್ಯವನ್ನು ತಿಳಿದ ನಂತರ ಆ ವ್ಯಕ್ತಿ ಗುಹೆಯೊಳಗೆ ತನ್ನ ಸ್ನೇಹಿತರಿಗೆ ಈ ವಿಷಯವನ್ನು ತಿಳಿಸಲು ಉತ್ಸಾಹದಿಂದ ಹಿಂದಿರುಗುತ್ತಾನೆ. ಆದರೆ ಈಗ ಅವನ ಕಣ್ಣುಗಳು ಕತ್ತಲೆಗೆ ಹೊಂದಿಕೊಳ್ಳಲು ಕಷ್ಟಪಡುತ್ತೆ. ಗೋಡೆಯ ಮೇಲಿನ ನೆರಳುಗಳನ್ನು ಗುರುತಿಸಲು ಆತನಿಗೆ ಸಾಧ್ಯವಾಗುವುದಿಲ್ಲ. ಇದನ್ನು ಕಂಡಂತ ಉಳಿದ ಕೈದಿಗಳು ಹೊರಗೆ ಹೋಗಿ ಬಂದವನು ದಡ್ಡನಾಗಿದ್ದಾನೆ ಮತ್ತು ಕ್ರೂಡನಾಗಿದ್ದಾನೆ ಎಂದು ಭಾವಿಸುತ್ತಾರೆ. ಅವನು ಅವರನ್ನು ಬಿಡುಗಡೆ ಮಾಡಲು ಪ್ರಯತ್ನಿಸಿದರೆ ಅವರು ಅವನ ವಿರುದ್ಧ ತಿರುಗಿ ಬಿಡುತ್ತಾರೆ ಮತ್ತು ಹಿಂಸಾತ್ಮಕವಾಗಿ ಅವನಿಗೆ ವಿರೋಧ ಮಾಡ್ತಾರೆ. ಅವರಿಗೆ ತಮ್ಮ ಅಜ್ಞಾನದ ಕತ್ತಲೆಯೇ ಹಿತವೆನಿಸುತ್ತದೆ. ಪ್ಲೇಟೋ ಈ ಕಥೆಯ ಮೂಲಕ ಏನು ಹೇಳ್ತಾ ಇದ್ದಾರೆ? ಈ ಕಥೆ ಕೇವಲ ಒಂದು ಕಲ್ಪನೆಯಲ್ಲ, ಇದರಲ್ಲಿ ಹಲವು ಅರ್ಥಗಳಿವೆ. ಪ್ಲೇಟೋ ಪ್ರಕಾರ ಗುಹೆಯಿಂದ ಹೊರಬಂದವನು ತತ್ವಜ್ಞಾನಿ. ಆತ ಸತ್ಯವನ್ನು ಅರಿತು ಅದನ್ನು ಜನರಿಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಸಮಾಜದ ಬಹುಪಾಲು ಜನರು ತಮ್ಮ ಅಜ್ಞಾನದಲ್ಲೇ ಸುಖವಾಗಿರಲು ಬಯಸುತ್ತಾರೆ. ಸತ್ಯ ಹೇಳುವವರನ್ನು ಅವರು ವಿರೋಧಿಸುತ್ತಾರೆ. ಉದಾಹರಣೆಗೆ ಪ್ಲೇಟೋವಿನ ಗುರು ಸಾಕ್ರೆಟಿಸ್, ಈತ ಜನರಿಗೆ ಪ್ರಶ್ನೆ ಕೇಳುವುದನ್ನು ಕಲಿಸಿ ಸತ್ಯವನ್ನು ಹುಡುಕಲು ಪ್ರೇರೇಪಣೆ ಮಾಡಿದ. ಆದರೆ ಅಥೆನ್ಸ್ ಸರ್ಕಾರವು ಈತ ಸಾಮಾಜಿಕ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದ್ದಾನೆ ಅಂತ ಆರೋಪಿಸಿ ಆತನಿಗೆ ಮರಣದಂಡನೆ ವಿಧಿಸಿತು. ಪ್ಲೇಟೋ ಪ್ರಕಾರ ನಾವು ಭೌತಿಕ ಜಗತ್ತಿನಲ್ಲಿ ನೋಡುವ ಪ್ರತಿಯೊಂದು ವಸ್ತುವು, ಉದಾಹರಣೆಗೆ ಒಂದು ಕುರ್ಚಿ ಅಥವಾ ಸೌಂದರ್ಯ, ನಿಜವಾದ ಪರಿಪೂರ್ಣವಾದ ವಸ್ತುವಿನ ಒಂದು ನೆರಳು ಅಥವಾ ನಕಲು ಮಾತ್ರ ಆಗಿರುತ್ತೆ. ನಿಜವಾದ ಪರಿಪೂರ್ಣ ರೂಪಗಳು ನಮ್ಮ ಕಣ್ಣಿಗೆ ಕಾಣದಂಥ ಬೇರೊಂದು ಲೋಕದಲ್ಲಿವೆ ಅಥವಾ ಅವುಗಳನ್ನು ಜ್ಞಾನದಿಂದ ಮಾತ್ರ ತಿಳಿಯಲು ಸಾಧ್ಯ. ಹೌದು, ನಾವು ಸೋಷಿಯಲ್ ಮೀಡಿಯಾ ಅಥವಾ ಟಿವಿಯಲ್ಲಿ ನೋಡುವುದೇ ಸತ್ಯ ಎಂದು ನಂಬಿರಬಹುದು. ಆದರೆ ಅವು ಗೋಡೆಯ ಮೇಲಿನ ನೆರಳುಗಳಂತೆ. ಅದರ ನೈಜತೆ ಅದಕ್ಕಿಂತ ಭಿನ್ನವಾಗಿರಬಹುದು. ಅದನ್ನು ವಿಶ್ಲೇಷಣೆ ಮಾಡಿದಾಗ ಮಾತ್ರ ನಮಗೆ ತಿಳಿಯುತ್ತದೆ ಅದು ಸತ್ಯವೋ ಅಥವಾ ಅಭ್ಯಾಸವೋ. ಅಂತಿಮವಾಗಿ ನಾವು ನಮ್ಮ ನಂಬಿಕೆಗಳೆಂಬ ಗುಹೆಯೊಳಗೆ ಬಂದಿಯಾಗಿದ್ದೇವಾ ಎಂದು ಪ್ಲೇಟೋ ಪ್ರಶ್ನಿಸುತ್ತಾರೆ. ಒಂದು ವೇಳೆ ಸತ್ಯದ ಬೆಳಕು ಕಂಡರೆ ಕಷ್ಟವಾದರೂ ಅದನ್ನು ಸ್ವೀಕರಿಸಲು ನೀವು ತಯಾರಿದ್ದೀರಾ? ಅಥವಾ ಹಳೆಯ ಭ್ರಮೆಯಲ್ಲೇ ಬದುಕಲು ಇಷ್ಟಪಡುತ್ತೀರಾ? ಬೆಳಕೋ ಅಥವಾ ನೆರಳೋ? ಯಾವುದೇ ವಿಷಯದ ವಾಸ್ತವತೆಯನ್ನು ವಿಶ್ಲೇಷಣೆ ಮಾಡುವುದನ್ನು ಕಲಿಯಿರಿ. ಬಾವಿಯೊಳಗಿನ ಕಪ್ಪೆಯಾಗಬೇಡಿ.